ಹೇಳಮ್ಮ, ಏನಾಯ್ತಮ್ಮ? ಕಲ್ಯಾಣಿ ಏನಾಯ್ತು? ಅಮ್ಮ ಕಲ್ಯಾಣಿ, ಕಲ್ಯಾಣಿ ಏನಾಯ್ತಮ್ಮ? ಆಫೀಸರ್ ಶೌರ್ಯನ್ಗೇನಾಯ್ತು? ಆಫೀಸರ್ಗೆ ಏನೋ ಆಗಿದೆಯಂತೆ. ಅಯ್ಯೋ, ಆಫೀಸರ್ ಫೋನ್ ಬಾಂಬ್ ಸಿಟ್ಟಿದ್ದಕ್ಕೆ ದೂರ ಹೋಗಿ ಬಿದ್ದಿತ್ತಂತೆ. ಡಾಕ್ಟರ್, 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 ಆ ಘಟನೆಯಲ್ಲಿ ಫೋನ್ ಎಲ್ಲೋ ಬಿದ್ದೋಗಿದ್ಯೋ ಏನೋ. ಅಷ್ಟಕ್ಕೆ ಶೌರ್ಯನ್ಗೇನೋ ಆಗಿರೋ ಹಾಗೆ ಭಯ ಪಟ್ರೆ ಹೇಗೆ? ನೀನೇನು ಭಯ ಪಡ್ಬೇಡ ಕಲ್ಯಾಣಿ. ಹೌದು ಕಲ್ಯಾಣಿ, ಇಲ್ಲ ನನ್ನ ಆಫೀಸರ್ಗೇನು ಆಗಿದೆ. ಇಲ್ಲ ಕಲ್ಯಾಣಿ, ನನ್ನ ಆಫೀಸರ್ಗೇನು ಆಗಿದೆ. ಏನು ಆಗಲ್ಲಮ್ಮ. ಇಲ್ಲ ಕಲ್ಯಾಣಿ, ಏನು ಆಗಲ್ಲಮ್ಮ, ಅವನ್ಗೇನು ಆಗಿಲ್ಲ. ಹಲೋ ಮೇಡಮ್, ನಾನು ಶೇಷು. ಇಲ್ಲಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ಮಹಾಲಕ್ಷ್ಮಿ ಅವರಿಗೆ ತುಂಬಾ ಗಾಯ ಆಗಿದೆ. ಕಂಡೀಷನ್ ಸೀರಿಯಸ್ ಆಗಿದೆ. ಬೇಗ ಬಂದ್ಬಿಡಿ ಅರುಣ ಹಾಸ್ಪಿಟ್ಲಿಗೆ. ಶೌರ್ಯ ಎಲ್ಲಿದ್ದಾನೆ? ಹೇಗಿದ್ದಾನೆ? ಶೌರ್ಯನ್ಗೇನು ಆಗಿಲ್ಲ ತಾನೆ? ಶೌರ್ಯ. ಹಲೋ ಹಲೋ, ಛೇ, ಫೋನ್ ಸ್ವಿಚ್ ಆಫ್ ಆಗೋಯ್ತು. ಹಲೋ ಅಮ್ಮ, ಅನುಪಮ, ಏನಾಯ್ತು? ಯಾರು ಮಾತಾಡ್ತಿದ್ದಾರೆ ಫೋನಲ್ಲಿ? ಏನಾಯ್ತಂತೆ? ಏನ್ ಹೇಳಿದ್ರು? ಶೌರ್ಯನ್ಗೇನು ಆಗಿಲ್ಲ ತಾನೆ? ಮಹಾಲಕ್ಷ್ಮಿ ಸ್ಥಿತಿ ತುಂಬಾ ಗಂಭೀರವಾಗಿದೆಯಂತೆ. ತುಂಬಾನೇ ಸೀರಿಯಸ್ ಆಗಿದ್ದಾಳಂತಮ್ಮ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಫೋನಲ್ಲಿ ಹೇಳಿದ್ರು. ಶೌರ್ಯನ್ ಬಗ್ಗೆ ಹೇಳೋಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತು. ಮೊದಲು ಹಾಸ್ಪಿಟ್ಲಿಗೆ ಹೋದ್ರೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಅಮ್ಮ ಕಲ್ಯಾಣಿ, ನಡೀರಿ ಹೋಗೋಣ. ಬನ್ನಿ ನಡೀರಿ. ಬನ್ನಿ. ಶೌರ್ಯ 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 ಆಫೀಸರ್, ಶೌರ್ಯ 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 ಅಮ್ಮ, ಮಹಾಲಕ್ಷ್ಮಿ 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 ಮಹಾಲಕ್ಷ್ಮಿ, ನಿನ್ಗೇನು ಆಗಿಲ್ಲ? ಅಮ್ಮ ಲಕ್ಷ್ಮಿ, ಏನಾಯ್ತಮ್ಮ? ಆಫೀಸರ್ ಎಲ್ಲಮ್ಮ. ಹೇಳಮ್ಮ, ಏನಾಯ್ತು? ಹೇಳು ಮಹಾಲಕ್ಷ್ಮಿ, ಏನಾಯ್ತಮ್ಮ? ಶೌರ್ಯಗೆ ಏನಾಯ್ತು? ಹೇಳಮ್ಮ. ಶೌರ್ಯಗೆ ಏನಾಯ್ತು? ಹೇಳಮ್ಮ. ಹೇಳಮ್ಮ. ಆಫೀಸರ್ ಎಲ್ಲಿ ಅಂತ ಹೇಳು ಲಕ್ಷ್ಮಿ. ಮಾತಾಡು ಮಹಾಲಕ್ಷ್ಮಿ, ಮಾತಾಡು. ಹೇಳು ಮಹಾಲಕ್ಷ್ಮಿ, ಏನ್ ನಡೀತಮ್ಮ? ಹೇಳು ಮಹಾಲಕ್ಷ್ಮಿ. ಲಕ್ಷ್ಮಿ, ಹೇಳಮ್ಮ. ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ತುಂಬಾ ಪವರ್ಫುಲ್ ಬಾಂಬ್ ಆಗಿರೋದ್ರಿಂದ ಯಾರ ಡೆಡ್ ಬಾಡಿ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ವಂತೆ.
ಆಫೀಸರ್ ಬಗ್ಗೆ ಕೇಳ್ತಾ ಇದ್ರೆ ನೀವು ಡೆಡ್ ಬಾಡಿ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಎಲ್ಲಿ? ಸಾರಿ ಮೇಡಮ್, ಬಾಂಬ್ ಬ್ಲಾಸ್ಟ್ ಆಗಿದ್ದ ಸಮಯದಲ್ಲಿ ಶೌರ್ಯ ಸರ್ ತುಂಬಾ ಹತ್ರ ಇದ್ದಿದ್ರಿಂದ ಮೊದಲು ಎಫೆಕ್ಟ್ ಆಗಿದ್ದು ಶೌರ್ಯ ಸರ್ಗೆನೆ. ಮೊದಲು ಎಫೆಕ್ಟ್ ಆಗಿದ್ದು ಶೌರ್ಯ ಸರ್ಗೆನೆ. ಈಸ್ ನೋ ಮೋರ್. ಭಗವಂತ, ಲಕ್ಷ್ಮಿ, ನೀನಾದ್ರೂ ಹೇಳು ಲಕ್ಷ್ಮಿ, ಆಫೀಸರ್ಗೆ ಏನೂ ಆಗಿಲ್ಲ ಅಂತ ಹೇಳು ಲಕ್ಷ್ಮಿ. ಏನೋದ್ರೆ ಶೌರ್ಯ ಹೇಳು, ಏನಾಯ್ತು? ನಿನ್ನ ಪ್ರಾಣ ಕಾಪಾಡೋಕ್ ಬಂದು ನನ್ನ ಮಗನ್ ಪ್ರಾಣ ಹೋಗೋದು ಅಂದ್ರೆ ಏನೇ? ಇದೆಲ್ಲ ಸಿದ್ದು ಕೆಲ್ಸ. ನಂಬಲ್ಲ. ಏನೋ ಅಂದ್ರೆ ನಮ್ಮ ಮಗನ್ಗೇನು ಆಗಿಲ್ಲ ರೀ, ನಮ್ಮ ಮಗನ್ಗೇನು ಆಗಿಲ್ಲ. ಏನು ಅಂದ್ರೆ ಅವ್ರನ್ನ ಸರಿಯಾಗಿ ನೋಡೋದಕ್ಕೆ ಹೇಳ್ರಿ, ನೋಡು ಅಂತ ಹೇಳ್ರಿ, ನನ್ ಮಗ ಸತ್ತಿಲ್ಲ ಅಂತ ಹೇಳೋದಕ್ಕೆ ಹೇಳ್ರಿ. ದಮಯಂತಿ, ಶೌರ್ಯ ಸರ್ ಇಲ್ಲ ಅಂತ ಹೇಳೋದಕ್ಕೆ ನಮಗೂ ಕಷ್ಟ ಆಗ್ತಿದೆ, ಆದ್ರೆ ಅದೇ ನಿಜ. ಛಿದ್ರ ಆಗಿರೋ ಡೆಡ್ ಬಾಡಿನ ಈಗಷ್ಟೇ ತಗೊಂಡ್ ಬಂದಿದ್ದೀವಿ. ಯಾರಿಗೇನೇ ಕಷ್ಟ ಬಂದ್ರು ಅರ್ಧ ರಾತ್ರಿ ಅನ್ನೋದು ನೋಡ್ದೆ ಎದ್ದು ಹೋಗ್ತಾರೆ. ಅಂತವ್ರನ್ನ ಕಾಪಾಡೋಕ್ಕಾಗಲ್ಲ ಅಂದ್ಮೇಲೆ ನೀವೆಲ್ಲ ಯಾಕಿದ್ದೀರಾ? ನಿಜ ಹೇಳಿ, ನನ್ ಗಂಡ ಸಾಯೋದನ್ನ ನೀವು ಕಣ್ಣಾರೆ ನೋಡಿದ್ದೀರಾ? ಮೇಡಮ್, ಸ್ಪಾಟ್ ಅಲ್ಲಿ ಎಲ್ಲ ಚೆಕ್ ಮಾಡಿದ ಮೇಲೆ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ಒಂದ್ಸಲ ನೀವು ಬಂದು ಶೌರ್ಯ ಸರ್ ಡೆಡ್ ಬಾಡಿನ ಐಡೆಂಟಿಫೈ ಮಾಡಿ. ಇಲ್ಲ, ನಾನ್ ಬರೋದಿಲ್ಲ. ನನ್ ಗಂಡ ಸತ್ತಿಲ್ಲ. ಅವ್ರೇನಾದ್ರೂ ಸತ್ತು ಹೋಗಿದ್ದಿದ್ರೆ ನಾನ್ ಜೀವಂತವಾಗಿರ್ತಾ ಇರ್ಲಿಲ್ಲ. ಅವ್ರೇನಾದ್ರೂ ಸತ್ತಿದ್ದಿದ್ರೆ ಆ ಕ್ಷಣ ನನ್ನ ಹೃದಯ ನಿಂತೋಗ್ತಾ ಇತ್ತು. ಸ್ಪಾಟ್ ಅಲ್ಲಿ ಸರ್ಗೆ ಸಂಬಂಧಿಸಿರೋ ಈ ಗಿಫ್ಟ್ ಏನೋ ಸಿಕ್ತು. ತಗೊಳ್ಳಿ.
ಇವಾಗ ಕಣ್ಬಿಡು. ವಾವ್, ತುಂಬಾ ಚೆನ್ನಾಗಿದೆ ಆಫೀಸರ್. ಇದರಲ್ಲಿ ಒಂದು ವಿಶೇಷತೆ ಇದೆ. ಏನದು? ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆದ್ರೆ ಅದನ್ನ ಕಂಡುಹಿಡಿದು ಇದು ಒಂದು ಶಬ್ದ ಮಾಡುತ್ತೆ. ಅವಾಗ ನಾವು ಎಷ್ಟೇ ಟೆನ್ಷನ್ ಅಲ್ಲಿದ್ರೂ ರಿಲೀಫ್ ಆಗತ್ತೆ. ಒಂದ್ಸಲ ಮುಟ್ಟು. ಐ ಲವ್ ಯು ಕಲ್ಯಾಣಿ, ಐ ಲವ್ ಯು ಕಲ್ಯಾಣಿ, ಐ ಲವ್ ಯು ಕಲ್ಯಾಣಿ. ಹೇಗಿದೆ ಮೇಡಮ್ ಮದುವೆ ದಿನದ ಗಿಫ್ಟು? ಥ್ಯಾಂಕ್ ಯು ಆಫೀಸರ್. ಅಬ್ಬಾ, ಸದ್ಯ ಅನ್ಕೊಂಡ ಹಾಗೆ ಆಯ್ತು. ಏನ್ ಅನ್ಕೊಂಡಿದ್ರಿ? ಇಷ್ಟು ಒಳ್ಳೆ ಗಿಫ್ಟ್ ಕೊಟ್ರೆ ನನಗೊಂದು ಹಗ್ಗಾದ್ರೂ ಸಿಗದೆ ಇರುತ್ತಾ ಅನ್ಕೊಂಡೆ. ಐ ಆಮ್ ಸೋ ಸಾರಿ. ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಪೊಲೀಸ್ ಆಫೀಸರ್ ಅಂತ ಹೆಸರು ತಗೊಂಡಿರೋ ಶೌರ್ಯ ಜೀವನ ಈ ರೀತಿ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಶೌರ್ಯ ಸತ್ ಹೋಗಿರೋದು ನಿಮ್ ಕುಟುಂಬಕ್ಕೆ ಮಾತ್ರ ಅಲ್ಲ, ನಮ್ ಡಿಪಾರ್ಟ್ಮೆಂಟ್ಗೂ ತುಂಬಾನೇ ನಷ್ಟ. ನಿಮ್ಮನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಶೇರ್ಷು, ಒಂದ್ ನಿಮಿಷ ಬನ್ನಿ.
ಈ ಬಾಂಬ್ ಬ್ಲಾಸ್ಟ್ಗಿಂತ ಮುಂಚೆ ಶೌರ್ಯ ಸರ್ ಜೊತೆ ನಾನೇ ಇದ್ದೆ ಮೇಡಮ್. ಸೊ ಯು ನೋ ಎವ್ರಿಥಿಂಗ್ ರೈಟ್? ಹೌದು. ಎಸ್ ಮೇಡಮ್. ಶೌರ್ಯ ಜೊತೆ ಯಾರ್ಯಾರು ಹೋಗಿದ್ರು? ಈ ಬ್ಲಾಸ್ಟ್ ಹೇಗಾಯ್ತು? ಇಲ್ಲಿ ಟ್ರೀಟ್ಮೆಂಟ್ ತಗೊಂತಿರೋ ಮಹಾಲಕ್ಷ್ಮಿ ಕಿಡ್ನಾಪ್ ಆಗಿರೋ ಹಾಗೆ ಸರ್ಗೆ ಫೋನ್ ಬಂತು ಮೇಡಮ್. ಆ ಕಾಲ್ನ ಟ್ರೇಸ್ ಮಾಡುವಂತ ಸಾರ್ ಕೂಡ ನನ್ನ ಜೊತೆ ಬಂದು ಜಾಯಿನ್ ಆದ್ರು. ಆ ಹುಡುಗಿ ಜೊತೆಗೆ ತುಂಬಾ ಜನ ಹುಡುಗಿರು ಕಿಡ್ನಾಪ್ ಮಾಡಿರೋ ಹಾಗೆ ಗೊತ್ತಾಗಿದ್ದಕ್ಕೆ ಅವ್ರನ್ನ ಕಾಪಾಡಬೇಕು ಅಂತ ಲೋಕಲ್ ಸ್ಟೇಷನ್ ಇಂದ ಕೆಲವು ಜನ ಫೋರ್ಸ್ ಅನ್ನು ತಗೊಂಡೋದ್ವಿ ಮೇಡಮ್. ಈ ಬ್ಲಾಸ್ಟಿಂಗ್ ಐಡಿಯಾ ಯಾರು ಮಾಡಿದ್ರೋ ಐಡೆಂಟಿಫೈ ಮಾಡಿದೀರಾ? ಸಿದ್ದು ಅನ್ನೋನೊಬ್ಬನ್ನ ಇದಕ್ಕೂ ಮೊದಲು ಶೌರ್ಯ ಸರ್ ಕೇರಳದಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು ಮೇಡಮ್. ಅವನು ಸ್ಟೇಷನ್ ಇಂದ ತಪ್ಪಿಸ್ಕೊಂಡ ವಿಷಯದಲ್ಲೇ ಸರ್ಗೆ ಬ್ಯಾಡ್ ನೇಮ್ ಬಂದಿತ್ತು ಮೇಡಮ್. ಸ್ಟೇಟ್ ಬಾರ್ಡರ್ ಅಲ್ಲಿರೋ ಚೆಕ್ ಪೋಸ್ಟ್ಗೆಲ್ಲ ಇನ್ಫಾರ್ಮ್ ಮಾಡಿ ಎಲ್ಲಾ ಟೀಮು ಅಲರ್ಟ್ ಆಗಿರೋಕ್ ಹೇಳಿ. ಈ ಇನ್ಸಿಡೆಂಟ್ಗೆ ಕಾರಣ ಆಗಿರೋ ಯಾರೇ ಆದ್ರೂ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಎಸ್ ಮೇಡಮ್. ಸತ್ತ ಶೌರ್ಯ ಸತ್ತ ಸ್ಯಾಮ್. ಇದೇ ಅಲ್ವಾ ನನಗೆ ಬೇಕಾಗಿದ್ದಿದ್ದು. ಏನಾಯ್ತು ಸ್ಯಾಮ್? ಯಾಕಾಗಿದ್ಯಾ? ನನ್ನೋಡು ಎಷ್ಟು ಆನಂದವಾಗಿದ್ದೀನಿ. ಈ ಆನಂದನ ಸೆಲೆಬ್ರೇಟ್ ಮಾಡಬೇಕು ಸ್ಯಾಮ್. ಹೇಳಕ್ಕ, ಏನು ಎಲ್ರು ಅಳ್ತಾ ಇದ್ದಾರಾ? ಈ ಸಿದ್ದು ಹತ್ರ ಇಟ್ಕೊಂಡ್ರೆ ಹೇಗಿರುತ್ತೆ ಅಂತ ಎಲ್ರಿಗೂ ಅರ್ಥ ಆಯ್ತಾ? ಲೀ, ಏನೋ ಇಂಥ ಕೆಲಸ ಮಾಡ್ದೆ? ಶೌರ್ಯನ್ನೇ ಸಾಯಿಸ್ಬಿಟ್ಯಾ? ಪೊಲೀಸರು ನಿನ್ನ ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಇಲ್ಲಿ ನಾನ್ ಟೆನ್ಷನ್ ಅಲ್ಲಿ ಸಾಯ್ತಿದ್ದೀನಿ. ಏನಾದ್ರೂ ಕೆಲಸ ಮಾಡೋ ಮುಂಚೆ ಯೋಚನೆ ಮಾಡಕ್ಕಾಗಲ್ವಾ? ನಿನ್ನಿಂದ ಶೌರ್ಯ ಸತ್ತೋದ ಅಂತ ಅವ್ರು ನನ್ನ ಹೊರಗಡೆ ಹಾಕಿದ್ರೆ ನನ್ನ ಪರಿಸ್ಥಿತಿ ಏನೋ? ಅಷ್ಟಕ್ಕೂ ಮನುಷ್ಯನಾ ನೀನು? ನನ್ನ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆ ಮಾಡಲ್ವಾ? ಹಲೋ, ಅಷ್ಟಕ್ಕೂ ಯಾರು ಮೇಡಮ್ ನೀವು? ಯಾರಿಗೋ ಮಾಡಕ್ ಹೋಗಿ ನನಗ್ ಕಾಲ್ ಮಾಡಿದೀರಾ ಅನ್ಸುತ್ತೆ. ರಾಂಗ್ ನಂಬರ್. ಮತ್ತೆ ನನಗ್ ಫೋನ್ ಮಾಡಿ ನೀವು ಸಿಕ್ಕಾಕೊಳ್ಳೋದು ಅಲ್ಲದೆ ನಮ್ಮನ್ನು ಸಿಕ್ಕಾಕ್ಸ್ಬೇಡಿ. ನೀವ್ಯಾರೋ, ಆ ಶೌರ್ಯ ಯಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನೊಂದ್ಸರಿ ನನಗೆ ಕಾಲ್ ಮಾಡಬೇಡಿ, ಓಕೆನಾ? ಲೇ ಸಿದ್ದು,